ಎಷ್ಟು ಸರ್ ಮನೆಗೆ ಹೋಗಿ ಮಾತಾಡಿಕೊಂಡು ನೆಕ್ಸ್ಟ್ ಸಿನಿಮಾ ಡ್ಯಾನ್ಸ್ ಮಾಸ್ಟರ್ ಗಣೇಶ್ವರ್ ಅಂತ ಹೇಳಿ ಅದಕ್ಕಿಂತ ಹಿಂದೆ ಒಂದು 2 ತಿಂಗಳು ಮುಂಚೆ ಮೀಟ್ ಆಗಿದ್ದು ಇಷ್ಟು ಸರ್. ಗಂಡಸರು ನಾವು ದುಡಿಯೋರು ಇರಬಾರ್ದಂಗೆ ಈಗ ನಿನಗೆ ಶಕ್ತಿ ಇದೆ ತಡಿತ್ಯ ಮುಂದಕ್ಕೆ ಆ ತೊಂದರೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಸಿನಿಮಾನ ಟೈಟ್ಲ್ ಮಾಡಿದೆ ಭಗವಂತ ಅಂತ ಟೈಟ್ಲ್ ಇಟ್ಬಿಟ್ಟು ಕೆಳಗೆ ಲವ್ ನೀನು ಇದೆಯಲ್ಲ ಅಂತ ಮಾಡಿದ್ದೆ. ಇಲ್ಲ ಅನ್ನೋಕ್ಕೆ ಆಗಲ್ಲ, ಇದರ ಅನ್ನೋಕ್ಕೆ ಸತ್ಯಕ್ಕೆ ಸುಳ್ಳು. ನನಗೆ ಎಷ್ಟು ನೋವಾಗುತ್ತಂದರೆ ಅವ್ರ ಅಭಿಮಾನಿಗಳಿಗೆ, ಅವ್ರ ಫ್ಯಾಮ್ಲಿಗೆ, ಅವ್ರ ಕುಟುಂಬದವ್ರಿಗೆ ಅಯ್ಯಯ್ಯಪ್ಪ ತಪ್ಪಲಿಕ್ಕಬೇಡಿ. ನಾನು ಇಂಡಸ್ಟ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ಖಂಡಿತ ನಾನಲ್ಲ ಸರ್. ಅದಾದ್ಮೇಲೆ ನಾವೆಲ್ಲರೂ ಒಂದಾಗಬೇಕು ಸರ್. ಆತ ನಮ್ಮ ರಾಜನ ಹೋದ್ಮೇಲೆ ನಾವೆಲ್ಲ ಇನ್ಮೇಲೆ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕಾಯ್ತು. ಸೊ ಅಣ್ಣವರು ಇಷ್ಟು ನೋಡಿದ್ರು ಅಂಬರೀಷ್ ಸರ್ ಹೋದ್ರೆ ಅವತ್ತೇ ಮನೆ ದೊಡ್ಡವ್ರನ್ನ ಕಳ್ಕೊಂಡ್ರೆ ಏನಾಗುತ್ತೆ, ಮನೆ ಬೆಂಗಳೂರಿಂದ ಧರ್ಮಸ್ಥಳ 310 ಕಿಲೋಮೀಟರ್ ಇರುತ್ತೆ, 10 ಡೇಸ್ ನಡಿಬೇಕು ಸರ್. ನಡೆದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್. ಹೆಣ್ಣಿಗೆ ಅಂದಾರೆ ತಗೋ ಬೆಲೆ ಅಂತೆ, ಹೆಣ್ಣಿಗೆ ಗಂಡಿಗೆ ದುಡ್ಡಿರೋದಾಗ ಬೆಲೆ ಅಂತೆ. ನನ್ನ ಹತ್ರ 0% ಇದೆ, ಆದ್ರೂ ಯಾರಾದರೂ ಕಷ್ಟ ಅಂದ್ಬಿಟ್ರೆ ನನಗೆ ತಗೊಳಕ. ನಮ್ಮ ನಂಬಿರೋರು ತುಂಬ ಮೋಸ ಮಾಡ್ಬಿಡ್ತಾರೆ. ನಮ್ಮ ಯಾರು ತುಂಬ ನಂಬಿಕೆ ನಮಗಿರ್ತೀವಿ ಅವ್ರು ತುಂಬ ಮೋಸ ಮಾಡಿದಾಗ ನಾನು ಹರ್ಟ್ ಆಗುತ್ತೆ. ಇದು ನನಗೆ ಯಾರು ಟೈಟ್ ಕೊಟ್ಟಿದ್ದಂದ್ರೆ ಲಾಗಾರ ಸರ ಮಾಡ್ತಿದ್ದೆ ಅನು ಮೇಡಮ್, ಅನುಪ್ರಭಾಕರ್ ಸರ್. ಶಿವಪ್ಪನ ಯಾಕಂತ ಸಿನಿಮಾ ಕಷ್ಟನ ಅವ್ರು ಕೇಳ್ತಾರೆ ಸರ್. 100% ಉಪ್ಪಿ ಸರ್ಗೆ ನಾನು ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ವಿಷ್ಣು ಸರ್ ಬಗ್ಗೆ ಹೇಳ್ತಿದ್ರಿ, ಅಂದ್ರೆ ಒಂದು ಬ್ಯಾಡ್ ಲಕ್ ಅಂದ್ರೆ ಅಪ್ಪು ಅವರಿಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾದಲ್ಲಿ. ಸ್ಪೆಷಲ್ ವಿಷ್ಣುವರ್ಧನ್ ಅವರು ಕೂಡ ಮಾಡೋ ಅವಕಾಶ ಇತ್ತು, ಅದಾಗಲಿಲ್ಲ. ಹೌದು, ನಾನು ನಗಣಸ ಇಬ್ಬರು ಇಷ್ಟು ಸರ್ ಮನೆಗೆ ಹೋಗಿ ಮಾತಾಡಿಕೊಂಡು ನೆಕ್ಸ್ಟ್ ಸಿನಿಮಾ ಡ್ಯಾನ್ಸ್ ಮಾಸ್ಟರ್ ಗಣೇಶ್ವರ್ ಅಂತ ಹೇಳಿ ಅದಕ್ಕಿಂತ ಹಿಂದೆ ಒಂದು 2 ತಿಂಗಳು ಮುಂಚೆ ಮೀಟ್ ಆಗಿದ್ದು ಇಷ್ಟು ಸರ್. ಹಿಂಗೆ ಮೀಟ್ ಆಗಿದೆ ಅಂದರೆ ಸಿನಿಮಾ ಪ್ರೊಡ್ಯೂಸರ್ ನನಗೆ ಫೋನ್ ಮಾಡ್ತಾರೆ, ಬನ್ನಿ ನಿಮ್ಮ ಆಫೀಸ್ಗೆ ಅಂತ. ಏನು ವಿಷಯ? ನಾನು ಆಫೀಸ್ಗೆ ಬಂದರೆ ಸಿನಿಮಾ ಡಿಸ್ಕಷನ್ ಅಲ್ವಾ, ಏನಿರುತ್ತೆ ಅಂತ ಅಲ್ಲಿ ಹೋಗ್ತೀನಿ. ಇಷ್ಟು ನೋಡಿದ್ರು ಸರ್ ಅವ್ರ ಆಫೀಸಿಗೆ ಬಾಗಿಲು ಈಚೆ ಇತ್ಕೊಂಡು ಹಿಂಗೆ ನಿಂತವ್ರೆ, ಕಾಲು ಕತ್ರಿಕಾಲು ನಿಂತವ್ರಿಗೆ. ಆಗ್ಬಿಟ್ಟು ನಾನು ಕುಟುಂಬ ಅವಾಗ ಸೂಪರ್ ಹಿಟ್ ಕೊಟ್ಟಿದ್ದಲ್ಲ, ಅವು ಕಾಲು ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಹಿಂಗೆ, ಜೈ ಗಣೇಶ ಅಂತ. ನನಗೆ ಇಷ್ಟು ಸರ್ ನೋಡಿ ಶಾಕ್ ಆಗ್ಬಿಡ್ತು. ಓ ಮೈ ಗಾಡ್ ಅಂತ. ನಾವು ಟಪ್ಪದ ಕಾಲಿಗೆ ನಮಸ್ಕಾರ ಅಂತ, ಬಾ ತಂಗಿ ಕೈ ಮೇಲೆ ಒಳಗೆ ಕರ್ಕೊಂಡೋಗಿ ಅಲ್ಲಿ ನೋಡ್ತೀವಿ. ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟರ್ ಇದ್ದಾರೆ, ಇವರಿದ್ದಾರೆ. ಇಷ್ಟೊಂದು ಕೊಡಿದ್ರು. ಅಷ್ಟೊತ್ತಿಗೆ ದೊಡ್ಡ ಊಟದ್ದು ಕ್ಯಾರಿಯರ್ ಬಂತು. ನಮ್ಮ 38 ನಾನು ತಿನ್ನಲ್ಲ ಅಂದೆ. ಸುನಿಲ್ ಕುಮಾರ್ ದೇಸಾಯಿ ಪ್ರತ್ಯೇಕ ಇದ್ರು ಕೂತಿದ್ರು, ಇಲ್ಲಿ ಪ್ರೊಡ್ಯೂಸರ್ ಇದ್ರು. ಇಷ್ಟು ಸರ್ ಅಲ್ಲ ಕಡೆ ಕೂತಿದ್ರು. ನಾನು ತಿನ್ನೋಣಂತೆ. ಏನಕ್ಕೆ ಅಂದರು ಸರ್, ನನಗೆ ಶನಿವಾರ ಉಪವಾಸ ಅಂದೆ. ಮುಂದೆ ಹೇಳ್ಬಾರ್ದು ಅಂದರು ಸರ್. ನಾನು ತಿನ್ನಲ್ಲ ಉಪವಾಸ, 1.5 ವರ್ಷ ಆಯ್ತು ಬಿಟ್ಟಿದ್ದೀನಿ ನಾನು. ಒಂದು ಗ್ಲಾಸ್ ಫ್ರೂಟ್ಸ್ ಕೂಡ ತಿನ್ನಲ್ಲ ನಾನು ಏನು ತಿನ್ನಲ್ಲ. ಸಂಜೆ 6 ಗಂಟೆ ಮುಟ್ಟಲ್ಲ ಸರ್ ಅಂತ ನಾನು. ಇಷ್ಟು ಸರ್ ಕೇಳಿಸ್ಕೊಂಡ್ರು, ಏನು 5 ಸ್ಟಾರ್ ಬಂದರು ಸರ್. ಅದು ನಾನು ಊಟ ಮಾಡಲ್ಲ ಸರ್, ಶನಿವಾರ ಉಪವಾಸ ಅಂದರೆ. ನನಗೆ ಹೆಂಗೆ ಬುದ್ಧಿ ಹೇಳೋದಂದರೆ ಕ್ಲೀನಾಗಿ ಬುದ್ಧಿ ಹೇಳಿ ತಿನ್ನಿಸ್ಬಿಟ್ರು. ಇನ್ನು ಅಷ್ಟು ದೊಡ್ಡವರು ನನ್ನ ರಿಕ್ವೆಸ್ಟ್ ಮಾಡೋಷ್ಟು ನಾವು ಇಟ್ಕೋಬಾರ್ದು. ಆಯ್ತು ಸರ್ ಅಂದ್ಬಿಟ್ಟು ತಿಂದೆ. 1.5 ವರ್ಷದ ಭಂಗ. ಉಪವಾಸ ಪ್ರತಿ ಸಲ ಉಪವಾಸ ಮಾಡ್ತಿದ್ದೆ. ಅಲ್ಲ ರಕ್ತ ಭಂಗ ಆಯಿತು, ಅದು ಒಳ್ಳೆ ಕೆಲಸ ಆಯಿತು. ಹೇಳಿದ್ರೆ ಆವಾಗಲೇ ಗಂಡಸರು ನಾವು ದುಡಿಯೋರು ಇರಬಾರ್ದಂಗೆ ಈಗ ನಿನಗೆ ಶಕ್ತಿ ಇದೆ ತಡಿತ್ಯ ಮುಂದಕ್ಕೆ ಆ ತೊಂದರೆ ಎಫೆಕ್ಟ್ ಆಗುತ್ತೆ. ನೀನು ಪ್ರತಿ ಶನಿವಾರ 1 ವರ್ಷಕ್ಕೊಂದ್ಸರಿ ಉಪವಾಸ ಇದ್ರೆ ಓಕೆ, ಒಂದ್ಸರಿ ನೀನು ಪ್ರತಿ ಶನಿವಾರ ಉಪವಾಸ ಆದರೂ ತೊಂದರೆ ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೆ ಗ್ಯಾಸ್ಟ್ರಿಕ್ ಬಂತು, ಆ ಉಪವಾಸದ ಎಫೆಕ್ಟು. ಆಮೇಲೆ ನನಗೆ ಅನಿಸ್ ಹೋಯ್ತಾ ಯಾವ ದೇವರು ತಿನ್ನಬೇಡ ಅಂತ ಹೇಳಿಲ್ಲ. ನಿಮಗೆ ಹೊಟ್ಟೆ ತುಂಬ ತಿನ್ನಿ ಭಕ್ತಿಯಿಂದ ಪೂಜೆ ಮಾಡಿ, ದೇವರೇ ತಿನ್ನೋಕ್ಕೆ ಕೊಟ್ಟಿರೋದು, ನಾವು ಅದನ್ನೇ ಬೇಡ ಅಂತೀವಿ ಅಂದ್ಬಿಟ್ಟು ನಾನು ಅವತ್ತು ಸೋಚ್ಕೊಂಡು ಆವತ್ತಿಂದ ನಾನು ಅದಾದ್ಮೇಲೆ 2ನೇ ಮೀಟಿಂಗು ಇಷ್ಟು ಸರ್ ಮನೇಲಿ ನಾಗಣ್ಣವ್ರ ಜೊತೆ ನಾನು ಹಣೆ ಬರೋಕ್ಕೆ ಆಗಿದ್ರೆ ನಾನು ಆಗಲಿಲ್ಲ. ಅಂದರೆ ಹೇಳ್ದ ಕೆಲವು ಸರಿ ಹಂಗೆ ಅನ್ಕೋತೀವಲ್ಲ, ನಾವೇ ಒಂದು ಅನ್ಕೊತೀವಿ, ಆ ಭಗವಂತ ಒಂದು ಮಾಡ್ತಾನೆ. ಹೌದು ಸತ್ಯವಲ್ಲ. ನಾನು ಸರ್ ನೀವು ಏನು ಅನ್ಕೊಂಡ್ರೂ ಆಗಲ್ಲ ಸರ್. ನಾನು ದೊಡ್ಡ ಸ್ಟಾರು, ದೊಡ್ಡ ಪ್ರಧಾನಮಂತ್ರಿ ಅಂದ್ಕೊಂಡ್ರೂ ಕೂಡ ಆಗಲ್ಲ ಸರ್. ಭಗವಂತ ಬರ್ದಿರ್ಬೇಕಷ್ಟೇ. ಅದಕ್ಕೆ ಒಂದು ಸಿನಿಮಾನ ಟೈಟ್ಲ್ ಮಾಡಿದೆ ಭಗವಂತ ಅಂತ ಟೈಟ್ಲ್ ಇಟ್ಬಿಟ್ಟು ಕೆಳಗೆ ಲವ್ ನೀನು ಇದೆಯಲ್ಲ ಅಂತ ಮಾಡಿದ್ದೆ. ಅದೇ ಉಪ್ಪಿ ಸರ್ಗೆ ಹೇಳೋ ಕತೆ. ಭಗವಂತ ಭಗವಂತ ಅಂತ ಇಟ್ಬಿಟ್ಟು ಕೆಳಗೆ ಲವ್ ನೀನು ಇದೆಯಲ್ಲ ಅಂತ ಆಡಿದ್ವಿ. ನೀನು ಇದೆಯಾ ಅಂದರೆ ಅವನ ಯಾವಾಗ ಕೆಳಗೆ ಬೆಳೆಸ್ತಾನೆ, ಯಾವಾಗ ಬೆಳೆಸ ಗೊತ್ತಿಲ್ಲ ಸರ್. ಯಾರನ್ನೂ ಬಿಡಲ್ಲ ಸರ್, ಯಾರು ಬಿಡಲ್ಲ ಸರ್. ಅದ್ರಲ್ಲಿ ನಂದು ಯಾವ ಲೆಕ್ಕ. ಟೈಮ್ ಬಂದಾಗ ಏನು ಮಾಡೋಕ್ಕಾಗಲ್ಲ ಅವರಿಗೆ. ದೇವರು 10 ನಿಮಿಷ ಕೂಡ ಸಭೆ ಸರ್. ನಿಮ್ಗೆ 10 ನಿಮಿಷ ಬೇಡ ಸರ್, 2 ನಿಮಿಷ ಕೂಡ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸರ್, ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಇಲ್ಲ ಅನ್ನೋಕ್ಕೆ ಆಗಲ್ಲ, ಇದರ ಅನ್ನೋಕ್ಕೆ ಸತ್ಯಕ್ಕೆ ಸುಳ್ಳು ಅಂದರೆ ಇದರ ಅನ್ಕೊಳಕ್ಕೂ ಆಗಲ್ಲ. ಅಯ್ಯೋ ಹೆಂಗೆ ಅಂದರೆ ಆಮೇಲೆ ಸರ್ ನನಗೆ ಎಷ್ಟು ನೋವಾಗುತ್ತಂದರೆ ಅವ್ರ ಅಭಿಮಾನಿಗಳಿಗೆ, ಅವ್ರ ಫ್ಯಾಮ್ಲಿಗೆ, ಅವ್ರ ಕುಟುಂಬದವ್ರಿಗೆ ಅಯ್ಯಯ್ಯಪ್ಪ ಅಂದರೆ ವಿಷಯ ಗೊತ್ತು. ಎಲ್ಲೋದ್ರೂ ಯಾವ ಮೂಲೆಗೆ ಹೋದ್ರೆ ಅವ್ರದ್ದೇ ಫೋಟೋ ಇರುತ್ತೆ, ಅವ್ರದ್ದೇ ಹಾಡಾಕ್ತಾರೆ. ಯಾವ ಗಣೇಶ ಕೊಂಡು ಯಾವ ಮದುವೆ
ಅದೇನಾಗುತ್ತೆ, ಜಾಸ್ತಿ ಆಗ್ತಾ ಇದ್ದೋ ನೋವೋದು ಕಡಿಮೆ ಆಗಲ್ಲ. ನಾನು ಅಲ್ಲೇ ಇದ್ದೀನಿ ಮನೇಲಿ. ಫಸ್ಟು ಹಾಸ್ಪಿಟ್ಲ್ಗೆ ಹೋದೆ, ಹಾಸ್ಪಿಟ್ಲ್ ಡೈರೆಕ್ಟ್ ಮನೆಗೆ ಹೋದೆ, ಅಲ್ಲೇ ಇದ್ದೀನಿ. ಬಂದವರೆಲ್ಲ ಸಮಾಧಾನ ಮಾಡಕ್ಕೆ ಬರ್ತಾರೆ. ಹೆಂಗೆ ಆಗೋ ಸಮಾಧಾನ? ಇದು ಸಾಧ್ಯ ಆಗೋದೇ ಇಲ್ಲ ಸುಲಭವಾಗಿ ಹೇಳ್ಬಿಡು. ಸರ್. ಅಲ್ಲಿ ಅವ್ರಿಗೆ ಅವರೇ ಮಾಡ್ಕೋಬೇಕಾಗಿರುತ್ತೋ. ಒಬ್ಬ ರಾಜ ರಾಜ ಅಂದರೆ ಕನ್ನಡ ಇಂಡಸ್ಟ್ರಿ ರಾಜ ಅಂದರೆ ರಾಜಣ್ಣ ಅಂತೀವಿ. ಆ ರಾಜನ ಮಗ ಅವರೇ ಇಂಡಸ್ಟ್ರಿಯಲ್ಲಿ. ಆಮೇಲೆ ಯೋಗ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಜಿಮ್ ಮಾಡ್ತಾರೆ, ಎಲ್ಲಾನು ಮಾಡಿ ಒಂದು ಬೇಡ ಬಿಟ್ಟಿಲ್ಲ ಎಲ್ಲ ಮಾಡಿ ಅವನ್ನೇ ನಮ್ಗೆ ಗಣೇಶ್ ಇಲ್ಲ ಅಂದರೆ ಟೈಮೇ ಕೊಟ್ಟಿಲ್ಲ ನೋಡಿ ಸರ್. ಅದಾದಮೇಲೆ ನನ್ನ ತಪ್ಪಲಿಕ್ಕೆ ನಾನು ಇಂಡಸ್ಟ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ಖಂಡಿತ ನಾನಲ್ಲ ಸರ್. ಅದಾದಮೇಲೆ ನಾವೆಲ್ಲರೂ ಒಂದಾಗಬೇಕು ಸರ್. ಆ ಥರ ನಮ್ಮ ರಾಜನ ಹೋದ್ಮೇಲೆ ನಾವೆಲ್ಲ ಇನ್ಮೇಲೆ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕಾಯ್ತು. ಏನೇ ವಿಷಯ ಬಂದಾಗನು ನಾವು ಒಗ್ಗಟ್ಟಾಗಿರ್ಬೇಕು. ನಾವು ಯಾವತ್ತೂ ಇನ್ನು ಜಗಳಗಳಾಗಲಿ ಕಿತ್ಲಾಡಕ್ಕೆ ಮಾಡಬಾರ್ದಾಯ್ತು. ಅದೊಂದು ನನಗಲ್ಲ, ಇಂಡಸ್ಟ್ರಿಗೆ ತುಂಬ ನೋವಿದೆ ಸರ್. ಆಯಪ್ಪನ ಹೋದ್ಮೇಲೆ ಇನ್ನೇನು ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವತ್ತೂ ಅಣ್ಣವರು ವಿಷ್ಣುವರ್ಧನ್ ಅಂಬರೀಷ್ ಸರ್ ಹೋದ್ರೆ ಅವತ್ತೇ ಮನೆ ದೊಡ್ಡವ್ರನ್ನ ಕಳ್ಕೊಂಡ್ರೆ ಏನಾಗುತ್ತೆ ಮನೆ. ಹೌದು ಸರ್, ಸತ್ಯ ಸರ್. ನಾವು ಯಾರ ಮನೆ ಹೇಳ್ಬಾರ್ದು, ಹಣೆ ಬರ ಅಷ್ಟೇ. ಆಮೇಲೆ ನನ್ನ ಕೆಲಸ ಇಲ್ಲ ಅಂದ್ಕೊಳ್ಳಿ, ನನಗೆ ಆ ಹೀರೋ ಕೆಲಸ ಕೊಟ್ಟರೆ ಇವರೇ ಕೆಲಸ, ಅದು ತಪ್ಪು. ನನ್ನ ಹಣೆ ಬರೋಕ್ಕೆ ಅಲ್ಲಿ ಕೆಲಸ ನನಗೆ ಸಿಕ್ಕಿಲ್ಲ ಅಷ್ಟೇ ಸರ್. ನನಗೆ ನಾನು ದೇವ್ರ ಹತ್ರ ತುಂಬ ಹೋಗ್ಬಿಟ್ಟಿದ್ದೀನಿ ಸರ್. ತುಂಬ ಡೀಪಾಗಿ ಹೋಗ್ಬಿಡ್ತೀನಿ. ಅಷ್ಟು ಡೀಪಾಗಿ ಹೋಗ್ಬಿಡ್ತೀನಿ. ನಾನು ಬೆಂಗಳೂರಿಂದ ಧರ್ಮಸ್ಥಳ ನಡ್ಕೊಂಡು ಹೊಂಟೋಗಿದ್ದೀನಿ ಪಾದಯಾತ್ರೆ. ಹೌದು, ಒಂದು 5 years ಬ್ಯಾಕು, ಕೊರೋನಾ ಬಿಫೋರ್ ಆಗುತ್ತಿದ್ದು. ಕೊರೋನಾ ಬಿಫೋರ್ ಬೆಂಗಳೂರು ನಡ್ಕೊಂಡು ಹೋಗಿದ್ದೀನಿ ಸರ್. ನೀವು ಒಂದ್ಸರಿ ಹೋಗ್ಬಿಡಿ ಸರ್. ನೀವೇನೋ ನಿಮಗೆ ಗೊತ್ತಾಗ್ಬಿಡ್ತದೆ. ಬೆಂಗಳೂರಿಂದ ಧರ್ಮಸ್ಥಳ 310 km ಬರುತ್ತೆ. 10 days ನಡಿಬೇಕು ಸರ್. ನಡೆದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್. ನಾವೇನು ಮಾಡ್ತಾಯಿದ್ದೀವಿ, ನಾವು ಎಷ್ಟು ಪಾಪ ಮಾಡಿದ್ದೀವಿ, ಎಷ್ಟು ಪುಣ್ಯ ಮಾಡಿದ್ದೀವಿ, ನಾವೇನಕ್ಕೆ ಹುಟ್ಟಿದ್ದೀವಿ ಎಲ್ಲ ಗೊತ್ತಾಗ್ಬಿಡ್ತದೆ ಸರ್. ಆಟೋಮೆಟಿಕ್ ಗೊತ್ತಾಗ್ತದೆ ಸರ್. ಯಾರು ಶಾಶ್ವತ ಸರ್. ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಅದಷ್ಟು ನೀವು ಹೇಳ್ದಲ್ಲ ಆವಾಗಲೇ, ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ಅದು ನಾನು ಕಾಪಾಡುತ್ತೆ ಸರ್. ಇವತ್ತಿಲ್ಲ 100% ನನ್ನ ಕಾಪಾಡುತ್ತೆ. ನನ್ನ ನಂಬಿಕೆ ಇದೆ, 100% ನಂಬಿಕೆ ಇದೆ. ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನ ಯಾವತ್ತೂ ಕಾಪಾಡುತ್ತೆ. ಆಮೇಲೆ ದೇವರು ಎಷ್ಟು ಪೂಜೆ ಮಾಡಿ, ಎಷ್ಟು ಮುಗಿದ್ರೇನು, ಎಷ್ಟೇ ಮಾಡಿ ಪೂಜೆ ಮಾಡಿ, ದೇವ್ರು ನಿಮಗೆ ಏನು ಕೊಡ್ದೂ ಬರೋಲ್ಲ. ನಿಮ್ಮನ್ನು ಕೆಟ್ಟದಂತ ಮಾಡಲ್ಲ ನಿಮಗೆ ಭಗವಂತ. ಆ ಭಗವಂತ ಏನು ಕೊಡ್ತಾನೋ ಬಿಡಲ್ಲ. ಅದು ನಿಮ್ಗೆ ಕೆಟ್ಟದಂತ ಬಯಸಲ್ಲ. ಆ ಭಗವಂತ ಬಯಸಲ್ಲ. ಅದು ನೀವು ಎಷ್ಟು ನಾವು ಜನಗಳನ್ನ ನಂಬೋಕ್ಕಿಂತ ದೇವ್ರನ್ನ ನಂಬೋದು ಬಿಟ್ಟರು ಸರ್. ಜನಗಳು ಯಾವಾಗ ಏನಾಗ್ತಾರೆ, ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನಗೆ ತುಂಬ ಅನುಭವ ಆಗ್ಬಿಡಿ, ತುಂಬ ಅನುಭವ ಸರ್. ನಾನು ಯಾರ ಮೇಲೆ ದೂರ ಅಲ್ಲ. ನನ್ನ ಸ್ಟೂಡೆಂಟ್ಸ್ ಆಗಲಿ, ನನ್ನ ಸಂಬಂಧಿಕರಾಗಲಿ, ನಾನು ಯಾರ ಮೇಲೆ ದೂರಕ್ಕೆ ಹೋಗಲ್ಲ. ಅದು ಅವಶ್ಯಕತೆ ಇಲ್ಲ. ದೇವ್ರ ನಮ್ಗೆ ಒಳ್ಳೆ ಟೈಮ್ ಬಂದಾಗ ಎಲ್ಲರೂ ಬರ್ತಾರೆ. ನಾವು ಕೆಳಗೆ ಬಿದ್ದಾಗ ಯಾರು ನಿಮ್ಮನ್ನು ಕೈ ಒಂದು ಗಾದೆ ಹೇಳ್ತಾರ, ನಿಜವಾದ ಸತ್ಯ ಅದು. ಇದ್ದಾಗ ಎಲ್ಲರೂ ಇಲ್ದಿರಾಗ ಏನೂ ಇಲ್ಲ ಅಂತ. ಅದು ನನ್ನ ಸುಮ್ಮನೆ ಕೇಳಿಸಿದ್ದು ಅಷ್ಟೇ. ಆದರೆ ಅದು ನನಗೂ ನನ್ನ ಜೀವನದಲ್ಲಿ ಕೂಡ ಆಗಿದೆ ಸರ್. ಹಾಂ, ಯಾರೂ ಇಲ್ಲ, ಪ್ರಾಮಿಸ್ ಇಲ್ಲ, ಏನಿಲ್ಲ ಸರ್. ನನ್ನ ಸಿನಿಮಾದಲ್ಲಿ ನಾನು ಡೈಲಾಗ್ ಬರ್ತೀನಿ, ಹೆಣ್ಣಿಗೆ ಅಂದಾರೆ ತಗೋ ಬೆಲೆ ಅಂತೆ, ಹೆಣ್ಣಿಗೆ ಗಂಡಿಗೆ ದುಡ್ಡು ಇರೋದಾಗ ಬೆಲೆ ಅಂತೆ. ಸೊ ನಾನು ಈಗಲೂ ಅಷ್ಟೇ ಸರ್, ನೀವು ನಂಬಲ್ಲ, ಈಗಲೂ ಅಷ್ಟೇ ನನ್ನ ಹತ್ರ 0% ಇದೆ. ಆದ್ರೂ ಯಾರಾದರೂ ಕಷ್ಟ ಅಂದ್ಬಿಟ್ರೆ ನನಗೆ ತಗೊಳಕ್ಕಾಗಲ್ಲ. ಅಯ್ಯೋ ಏನೋ ಮಾಡಬೇಕಲ್ಲ, ವಾಪಸ್ ಹೋಗ್ಬಿಟ್ರಲ್ಲ ಅಂತ. ಅಂದರೆ ಈಗ ನಾನು ನಿಮ್ಗೆ ಗೊತ್ತಿರೋಂಗೆ, ನಿಮಗೆ ಗೊತ್ತು, ನಾನು ಇತ್ತೀಚೆಗೆ ಯಾರು ನಮ್ಮ ತಾಯಿ ಸತ್ತ ಮೇಲೆ ನಾನು ಯಾರು ಸಾವುಗೂ ಹೋಗಲ್ಲ ಜಾಸ್ತಿ. ಮುಂಚೆ ಯಾರೇ ಸತ್ರೂ ಫಸ್ಟ್ ನಾನು ಇರ್ತಿದ್ದೆ, ನಿಜ ಹೇಳಬೇಕು. ನಿಮಗೂ ನಾನು ನೋಡಿದ್ದೆ, ಎಷ್ಟೋ ಸಾವಲ್ಲಿ ನೋಡಿದ್ದೀರಾ. ಸಿನಿಮಾದವ್ರು ಅಂತಿಲ್ಲ ಸರ್, ನನ್ನ ಸಂಬಂಧಿಕರು, ನನ್ನ ಫ್ರೆಂಡ್ಸ್ ಯಾರು ಸಿದ್ರೂ ಒಂದೊಂದು ಸರಿ ಆಕ್ಸಿಡೆಂಟ್ ಆದಾಗ 7 ಬಾಡಿ 8 ಬಾಡಿ ಒಟ್ಟಿಗೆ ಫ್ಯಾಮಿಲಿ ಇದ್ದಾಗ ಆ 7 ಬಾಡಿಗೆ ನಾನೇ ಕೆಳಗಿರ್ತೀನಿ, 5 ಬಾಡಿಗೂ ನಾನೇ ಕೆಳಗಿದ್ದು ಪುಣ್ಯ ಮಾಡಿದ್ದೀನಿ. ಇತ್ತೀಚೆಗೆ ನಮ್ಮ ತಾಯಿ ಹೋದಾಗ ನನಗೆ ಭಯ ಬಿಡುತ್ತೆ, ಹೋಗಲ್ಲ. ಅವ್ರು ಹೇಳ್ತಾರೆ ನಿಮಗೆಲ್ಲ ಪುಣ್ಯವಾದ ಕೆಲಸ ನಾನೊಂದು 2,000 ಹೆಣ ನಾನು ಮಣ್ಣು ಮಾಡಿದ್ದೀನಿ, ನಮಗೆ ಏನು ಅನಿಸಲ್ಲ. ಈಗ ನನಗೆ ಭಯ ಆಗುತ್ತೆ. ನಮ್ಮ ತಾಯಿ ಕಳ್ಕೊಂಡಾಗಿಂದ ನನಗೆ ಸಾವೊಂದು ಸುದ್ದಿ ಬಂದರೆ ಭಯ ಆಗುತ್ತೆ. ಆದ್ದರಿಂದ ಆಮೇಲೆ ನನಗೇನಪ್ಪ ಅಂದರೆ, ನಮ್ಮ ನಂಬಿರೋರು ತುಂಬ ಮೋಸ ಮಾಡ್ಬಿಡ್ತಾರೆ. ನಮ್ಮ ಯಾರು ತುಂಬ ನಂಬಿಕೆ ನಮಗಿರ್ತೀವಿ, ಅವ್ರು ತುಂಬ ಮೋಸ ಮಾಡಿದಾಗ ನಾನು ಹರ್ಟ್ ಆಗುತ್ತೆ ಇವಾಗ ಇಂಡಸ್ಟ್ರಿ ಸರ್. ನನಗೆ ಉಪೇಂದ್ರ ಸರ್ ಇವತ್ತು ಫೋನ್ ಮಾಡಿ ತೆಗಿತಾರೆ ಸರ್, ಇವತ್ತು ಕರೀತಾರೆ ಸರ್. ನನಗೆ ಹೇಳಬೇಡ ಸರ್, ನನ್ನ ಕಷ್ಟನ ಅವ್ರು ಕೇಳ್ತಾರೆ ಸರ್. 100% ಉಪ್ಪಿ ಸರ್ಗೆ ನಾನು ಶಿವನಾಗಿರ್ತೀವಿ ಸರ್. ಇವತ್ತಿಗೂ ಸರ್, ಇವತ್ತಿಗೂ ಅದೇ ಪ್ರೀತಿ. ಅವರೆಲ್ಲ ಕೇಳ್ತಾರೆ, ನೀನು ಹೆಂಗಿದ್ಯಾ, ಬಟ್ ನನ್ನ ಮಾತ್ರ ಕೇಳಲ್ಲ ಅವರು. ನಿಮ್ಮ ಡ್ಯಾನ್ಸರ್ಸ್ ಹೆಂಗಿದ್ದಾರೆ, ನಿಮ್ಮ ಡ್ಯಾನ್ಸ್ ಮಾಸ್ಟರ್ ಹೆಂಗಿದ್ದಾರೆ, ಸಿನಿಮಾ ಇಂಡಸ್ಟ್ರಿ ಹೆಂಗಿದೆ, ಒಕ್ಕೂಟದವ್ರು ಹೆಂಗಿದ್ದಾರೆ, ಪ್ರೊಡಕ್ಷನ್ ಎಲ್ಲರ ಬಗ್ಗೆ ವಿಚಾರ ಸರ್. ಇವತ್ತು ನನಗೇನೋ ಸರ್, ನನ್ನ ಫೋನ್ ಇಮಿಡಿಯೇಟ್ಲಿ ತೆಗ್ದಂದ್ರೆ ವಾಪಸ್ ಅವರೇ ಫೋನ್ ಮಾಡ್ತಾರೆ, ಮನೆ ಕರ್ಸ್ಕೊತಾರೆ, ಕಷ್ಟ ಸುಖ ಕೇಳಿಸ್ಕೊತಾರೆ, ಹೇಳ್ತಾರೆ ಹಿಂಗೆ ಎಲ್ಲ ವಿಚಾರ ಸರ್. ಸರ್ ಕುಟುಂಬ ಸರ್, ಜೈ ಗಣೇಶ್ ಅಂತ. ಫಸ್ಟ್ ಅದೇ ಹಾಡು ಜೈ ಗಣೇಶ್ ಅಂತ ಅವರೇ ಬಿಡ್ದಿರೋಡು. ಅಂದರೆ ಅವರೇ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ರು, ಅವ್ರ ಸ್ಟೈಲಲ್ಲಿ. ಆ ಕುಟುಂಬ ಆದಮೇಲೆ ನನ್ನ ಕಮರ್ಷಿಯಲ್ ಆಗಿ ಡ್ಯಾನ್ಸ್ ಮಾಡಿಸಿದ್ದು.
ತುಂಬಾ ಮೂಲಕ ನಾನು ಇದಕ್ಕೆ ನಿಜ ನಾಗಣ್ಣ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾನು. ಯಾಕಂದ್ರೆ ಅವರು ಪ್ರೇಮ ಖೈದಿ ಮಾಡಿದ್ದೆ, ವಿಜಯರಾಘವೇಂದ್ರದು ವಿಜಯರಾಘವೇಂದ್ರ 2ನೇ ಸಿನಿಮಾ, ರಾಧಿಕರ್ದು 2ನೇ ಸಿನಿಮಾ ಪ್ರೇಮ ಖೈದಿ ಮಾಡಿದ್ದೆ. ಅದ್ರ ನಾಗಣ್ಣ ಸರ್ ನನಗೆ ತುಂಬ ಇಷ್ಟಪಟ್ಟು ಅವ್ರು ಈಗಲೂ ಯಾವುದೇ ಸಿನಿಮಾ ಮಾಡಿದ್ರು ನನಗೆ ಕೆಲಸ ಕೊಡ್ತಾರೆ. ಈಗ ನೆಕ್ಸ್ಟ್ ಸಿನಿಮಾ ಉಪ್ಪಿ ಸರ್ ಇದೆ, ತುಂಬ ವರ್ಷದ ನಂತರ ತಿರ್ಗಾ ಕೆಲಸ ಮಾಡ್ತಾ ಇದ್ದೆ ಉಪ್ಪಿ ಸರ್ ಜೊತೆ, ನಾಗಣ್ಣ ಜೊತೆ. ಉಪ್ಪಿ ಸರ್ ಹೇಳಿದ್ದಾರೆ, ನಾಗಣ್ಣ ಸರ್ ಹೇಳಿದ್ದಾರೆ. ಈಗ ಒಂದು 4 ಪಿಕ್ಚರ್ ಬುಕ್ ಆಗಿದೆ. ಸೊ ಅಲ್ಲಿ ತುಂಬಾ ಇತ್ತ ಅನುಭವ ಇದೆ. ಉಪ್ಪಿ ಸರ್ ಅವ್ರದ್ದೊಂದು 9 ಸಿನಿಮಾ ಮಾಡಿದ ಕೆಲಸ ಮಾಡಿದ್ವಿ ಸರ್. ನಿಮ್ದೆಲ್ಲ ಅವಾಗ ಒಂದಷ್ಟು ಸಿಗ್ನೇಚರ್ ಸ್ಟೆಪ್ಸ್ ಗಳು ಬಂತು. ಹಾಂ ತಿರುಪತಿ ತಿರುಮಲ ಸರ್. ಆವಾಗ ಇವಾಗ ಈಗಿದ್ದಿದ್ರೆ ನಾನು ಅಲ್ವಾ? ಎಲ್ಲ ಯೂಟ್ಯೂಬಲ್ಲಿ ಅಂದೇ ಇರೋದಂಗತೀನಿ ನಿಜ. ಟ್ರೆಂಡ್ ಒಂಥರ ಟ್ರೆಂಡ್ ಸೆಟ್ಟರ್ ಸಾಂಗ್. ಸರ್. ನಾನು ಹೆಂಗೆ ಡ್ಯಾನ್ಸ್ ಮಾಡಿಸ್ತೀನಿ ಅಂದರೆ ನಿಮಗೂ ನಾನು ಮಾಡಿಸ್ತೀನಿ, ಕೆಪಾಸಿಟಿ ನನಗಿದೆ. ಅಂದರೆ ಮೈಂಡ್ ಸೆಟ್ ಅಂದರೆ ನಿಮ್ಗೆ ಎಷ್ಟು ಮಾಡೋ ಕೆಪಾಸಿಟಿ ಅಷ್ಟೇ ಮಾಡಿಸೋದು. ಬಾಡಿ ಲ್ಯಾಂಗ್ವೇಜ್. ಹೌದು 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 ಹೌದು. ಅದರಿಂದ ನಾನು ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಗೆ ಅವಾಗ ನನಗೆ ಗೊತ್ತಿರೋಂಗೆ ಒಂಥರ ಕನ್ನಡದ ರಾಘವ ಲಾರೆನ್ಸ್ ಅಂತ ಇತ್ತು. ಇದು ನನಗೆ ಯಾರು ಟೈಟ್ಲ್ ಕೊಟ್ಟಿದ್ದು ಅಂದರೆ ಲಾಗರ ಲಾರೆನ್ಸ್ ಥರ ಮಾಡ್ತಿದ್ದೆ. ಅನು ಮೇಡಮ್, ಅನುಪ್ರಭಾಕರ್ ಸರ್. ಶಿವಪ್ಪನ ಯಾಕಂತ ಸಿನಿಮಾ ಫಸ್ಟು ಗಾಜಿನ ಇದು ಮೀಸೆ ಹೊತ್ತು ಗಂಡಸಿಗೆ ಡಿಮ್ಯಾಂಡ್ ಎಂಪ ಮಾಡಿದೆ, ಒಳ್ಳೆ ಹೆಸರು ಬಂತು. ಅದಾದ್ಮೇಲೆ ಗಾಜಿ ಮನೆ ಮಾಡಿದೆ. ಗಾಜಿ ಮನೆ ಆದಮೇಲೆ ಸಿನಿಮಾ ಮಾಡಿದೆ ಅನ್ಕೋತಿ. ಇಲ್ಲ ನೆನಪಿಲ್ಲ ಚಿತ್ರ ಅಲ್ಲ. ಚಿತ್ರ ಕರೆಕ್ಟ್, ಚಿತ್ರ. ಅದು ದೊಡ್ಡ ಸಿನಿಮಾನೆ, ಅದು ಒಳ್ಳೆ ಹೆಸರು ಬಂತು. ಒಳ್ಳೆ ಹೆಸರು. ಅದ್ರಲ್ಲಿ ಎಲ್ಲ ಹಾಡು ಎಲ್ಲ ಹಾಡು ಜಿಂಕೆ ಮರಿ ಬರ್ತಾ ಇದ್ದೆ ನೋಡ್ಲ ಮಗ ನೀನೇ, ಅದು ನಾನೇ ಮಾಡಿದ್ದು. ಜಿಂಬೋಲೆ ಅದು. ಆಮೇಲೆ ಇನ್ನೊಂದು ಬೆಡ್ರೂಮ್ ಸಾಂಗು ಆಲ್ಮೋಸ್ಟ್ ನಾನೇ ಮಾಡಿದ್ದು. ಅದು ಕ್ಯಾಮ್ರಾ ವರ್ಕೆಲ್ಲ ನಮ್ಮ ಡೈರೆಕ್ಟರ್ ದಿನೇಶ್ ಬಾಬು ಸರೇ ಮಾಡೋರು. ಅದಕ್ಕೆ ನನಗೆ ಅವಕಾಶ ಕೊಡ್ತಿದ್ದು ಫ್ರೆಂಡ್ಸ್ ವಾಸುನೆ ಕೊಡ್ಸಿದ್ದು ನನಗೆ. ಅದು ನಾನು ಮಾಡಿದೆ. ಅದಾದಮೇಲೆ ನನಗೆ ಐಡಿಯಾ ಬಂದ್ಬಿಡ್ತಲ್ಲ, ಇಲ್ಲ ಕ್ಯಾಮ್ರಾಗೆ ನಾವೇ ಮಾಡಬೇಕು ಅಂತ ಮಾಡಿದೆ. ಶಿವಪ್ಪನಾಯಕ ಸಿನಿಮಾ ನನಗೆ ಬಂತು. ಅದು ಹೆಂಗೆ ಬಂತು ಅಂದರೆ ನಾನು ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋದ್ರೆ ಅವಾಗ ನಾವು 20 ಹಾಡು ಒಟ್ಟಿಗೆ ಬಿಡ್ತಿದ್ದೆ. ಅಂತಂದರೆ ನನಗೆ ಯಾರು ಪರಿಚಯ ಇದ್ರೆ ಅವ್ರು ಹಾಡು ಕೊಡ್ತಿದ್ದೆ. ಅದು ಒಂದು ಅಭ್ಯಾಸ. ಅಂದರೆ ಅವಾಗ ಸಿನಿಮಾ ಅವಕಾಶ ಸಿಗಲಿ ಅನ್ನೋದು ದೇವರನ್ನ ಕೊಡ್ತಾ ಇರಲ್ಲ, ಫ್ರೆಂಡ್ಸ್ಗಳಿಗೆ ಕೊಡ್ತಿದ್ದೆ. ಅವಾಗ ನಾನು BC ಪಾಟೀಲ್ ಸರ್ಗೆ ಡ್ಯಾನ್ಸ್ ಹೇಳಿ ಕೊಡ್ತಿದ್ದೆ ಸಿನಿಮಾ ಬರೋಕ್ಕೆ. ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಆವಾಗ ಅವ್ರ ಮನೆ ಗ್ರೂಪ್ ಎಷ್ಟಕ್ಕೆ ಕರೆದಿದ್ರು. ನಾನು ಏನು ಮಾಡಿದೆ, ಗ್ರೂಪ್ ಮನೆಗೆ ನೋಡಿದ್ದೆ. ನಾನು ಆ ಕಡೆ ನಮ್ಮ ಕಸಿನ್ ಲಾಡು ಕೊಡೋಕೆ ಹೋಗಿದ್ದೆ. ಸಾರ್ ಮನೆ ಇಲ್ಲ ಬಿಟ್ಟು ಹುಡ್ಕೊಂಡು ಅವ್ರು ಲಾಡು ಕೊಟ್ಟೆ. ಮೇಡಮ್ ಲಾಡು ಕೊಟ್ಟೆ, BC ಪಾಟೀಲ್ ಅವ್ರ ಮಿಸ್ಸಸ್ಗೆ ಲಾಡು ಕೊಟ್ಟೆ. ಗಣೇಶ್ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂದರು. ಏನಕ್ಕೆ ಮೇಡಮ್ ಅಂದೆ. ಸಾಹೇಬ್ರು ಪಿಕ್ಚರ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ವ ಅಂದರು. ನನಗೆ ಗೊತ್ತಿಲ್ಲ ಅಂದೆ. ನಿಮ್ಮಟ್ಲೆ ಸಾಹೇಬ್ರು ಫೋನ್ ಮಾಡಿ ಗಣೇಶನಿಗೆ ಕೊಡ್ಸ್ಕೊಡ್ತೀನಿ ಅಂದರು. ನಾನು ನಿಮ್ಮಟ್ಲೆ ಆಕಾಶ್ ಸ್ಟುಡಿಯೋಗೆ ಬಂದೆ. ಬಂದ್ಬಿಟ್ಟು ಅಲ್ಲಿ ಸಾಂಗ್ ಕೇಳಿಸು. ಸಾಂಗ್ ಸಕ್ಕತ್ತಾಗಿತ್ತು. ಶಿವಪ್ಪನಾಯಕ ಸೂಪರ್ ಸಾಂಗು. ಗಣೇಶ್ ಸಾಂಗ್ ಮಾಡಿ ಅಂದರು. ಮಾಡ್ತೀವಿ ಸರ್ ಅಂದೆ. ಆದರೆ ನಾನು ಕಂಪೋಸ್ ಮಾಡಿ ತೋರಿಸ್ಬೇಕು ಫಸ್ಟು ಅಂದರು. ಆಯ್ತು ಅಂದ್ಬಿಟ್ಟು ನಾನೇ ಫುಲ್ ಕಂಪೋಸ್ ಮಾಡಿಕೊಂಡು, ನಾನು ನನ್ನ 4 ಜನ ಅಸ್ಟೆಂಟು, ಇದೇ ಮುರಳಿ ಮಾಸ್ಟರ್ ಇದ್ದರು. ನನಗೆ ಅಸ್ಟೆಂಟ್ ಅದೇ ಫಸ್ಟ್ ಅಸ್ಟೆಂಟು ಮುರಳಿ. ನನಗೆ ಅರೇಂಜರು ಮುರಳಿಯವ್ರ ಅಣ್ಣ ರಘು ಅಂತ, ದೇವರಂತ ಮನುಷ್ಯ. ನನಗೆ ಆಮೇಲೆ ಸದಾ ಇನ್ನೊಂದು ಸದಾ ಮುರಳಿ ಇಬ್ಬರು ಅಸ್ಟೆಂಟ್ ಆಗ್ಬಿಟ್ಟು ರಿಹರ್ಸಲ್ ಮಾಡ್ಕೊಂಡು ಅವಾಗ ಅಲ್ಲಿ ತೋರಿಸ್ತು. ಅವರು ಶೂಟ್ ಮಾಡ್ಕೊಂಡಿದ್ದಾರೆ, BC ಪಾಟೀಲ್ ಶೂಟ್ ಮಾಡ್ಕೊಂಡು ಅಲ್ಲಿ ಯೂನಿಟ್ ಎಲ್ಲ ತೋರಿಸಿದ್ದಾರೆ. ಅಲ್ಲಿ ಅವಾಗ ಅನುಪ್ರಭಾಕರೆಲ್ಲ ಓಕೆ ಮಾಡಿದ್ರು. ಯಾರು ತುಂಬ ಚೆನ್ನಾಗಿ ಮಾಡ್ಯಾರ ಹುಡುಗ, ಚೆನ್ನಾಗಿ ಮಾಡ ಅಂತ ಓಕೆ ಮಾಡಿದ್ದಾರೆ. ನಾನು ಬಳ್ಳಾರಿಯಲ್ಲಿ ನಾನು ಮಾಡೋದು ಫಸ್ಟೇ ಪ್ಲ್ಯಾನ್ ಹಾಕ್ಬಿಟ್ಟೆ. ಪ್ರತಿಯೊಂದು ಶಾರ್ಟು ಕ್ಲೋಸಿಂದ ಹಿಡಿದು ನಾವಿಲ್ಲಿ ಬರ್ಕೊಬಿಡೋದು. ಕ್ಯಾಮ್ರಾ ಇಟ್ಟು ನಾವು ಶೂಟ್ ನಾವೇ ತೆಗೆಯೋದು. ಕ್ಯಾಮ್ರಾಮನ್ಗೆ ಹೇಳೋದೇ ಬೇಡ ಇಂಥ ಶಾರ್ಟ್ ಅಂತ, ನಾವೇ ಹೇಳ್ಕೊಂಡು ಹೋಗ್ಬಿಡೋದು, ಅವ್ರು ತೆಗೆಯೋದು ಬೇಡ ಅಂತ. ನಾನು ಮಾಡಿದೆ ಅದೇ ಥರ ಪ್ಲ್ಯಾನ್ ಮಾಡಿ ಪಿತ್ತು. ಸಿನಿಮಾಗೆ ಹಿಂಗೆ ನೀವು ಸ್ಕ್ರೀನ್ ಪ್ಲೇ ಮಾಡ್ತೀರೋ ಹಂಗೆ 15 ದಿವಸ ಫುಲ್ ಸ್ಕ್ರೀನ್ ಪ್ಲೇ ಮಾಡಿ ಶೂಟಿಂಗ್ ಮಾಡ್ದು. 20 ಜನ ಡ್ಯಾನ್ಸರ್ಸು, 6 ಜನ ಹುಡುಗಿರು, 14 ಜನ ಡ್ಯಾನ್ಸರ್ಸ್, 14 ಜನ ಬಾಯ್ಸು, 6 ಜನ ಗರ್ಲ್ಸು. ಅಲ್ಲಿ ಕ್ಯಾಮ್ರಾ ಶಾರ್ಟ್ನ ಟಪ್ 3 ಶಾರ್ಟ್, ಒಂದೇ ಕಾಸ್ಟ್ಯೂಮು. ಫಸ್ಟ್ ಟಪ್ ತೆಗಿತಾ ಇದ್ದೀನಿ. ಕ್ಯಾಮ್ರಾಮನ್ ಶಾರ್ಟ್ ಬಂದು ನನಗೆ ಹೇಳ್ತಾರೆ, ಸರ್ ಕ್ಯಾಮ್ರಾಮನ್ ಇದ್ರು ನೀವೇನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬಿಡಿ, ನೀವು ಕ್ಯಾಮ್ರಾಮನ್ ಶಾರ್ಟ್ ಇಡ್ತಾರೆ ಅಂತ. ನಾನು ಅವಾಗ ಮೈಂಡ್ ಶೇಟ್ ನಾನು BC ಪಾಟೀಲ್ ಹೇಳ್ಬಿಟ್ಟೆ, ಸರ್ ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇವರು ಸಡನ್ ನಾನೇ ಶಾರ್ಟ್ ಇಡ್ತೀನಿ ಅಂದರೆ ನನ್ನ ಕಷ್ಟ ಆಗ್ಬಿಡ್ತದೆ ಅಂತ. ಅವಾಗ ಕ್ಯಾಮ್ರಾಮನ್ ಕರೆದಿ, ನೀನು ಏನು ಮಾಡಬೇಡಪ್ಪ, ಡ್ಯಾನ್ಸ್ ಮಾಸ್ಟರ್ ಗಣೇಶ್ ಕನ್ನಡ ಮಾಡ್ತೀರ ಹಂಗೆ ಮಾಡ್ಕೊಂಡು ಹೋಗ್ಲಿ ಅಂತ. ಅಲ್ಲ ಒಂದು BGM ಫಸ್ಟ್ ಅನುಪ್ರಭಾಕರ್ ಮೇಡಮ್ ಬಂದರು, ಮಾಡಿ ತೋರಿಸ್ತೀವಿ ಸರ್. ಸ್ಟಿಲ್ಲು ಸುಸ್ತಾಗ್ಬಿಡ, ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ಕೈ ಕೊಟ್ಟು ನಂಗೆ ಹಗ್ ಮಾಡಿ ಸೇಮ್ಲಿ ಕರ್ನಾಟಕದಲ್ಲಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇವತ್ತು ಹುಟ್ಕೊಂಡು ಅಂತ ಹೇಳಿದ್ದು. ಅವ್ರ ಬಾಯಲ್ಲಿ ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ. ಅನುಪ್ರಭಾಕರ್ ಮೇಡಮ್ ಹಂಗೆ ಹೇಳಿದ್ರು, ರಾಘವ ಡ್ಯಾನ್ಸ್ ಮಾಸ್ಟರೇ ಮಾಡ್ತೀರಾ, ಅದೇ ಥರ ಸ್ಟೈಲ್ ನಿಮಗೆ ಇದೆ, ನೋಡೋಕೆ ಹಂಗೆ ಕಾಣಿಸ್ತೀರಾ, ನೋಡೋಕೆ ಆಡ್ತಾರೆ ಅಂದ್ರೆ ಅದು ನನಗೆ ಹಂಗೆ ಹೆಸರಾಗ್ಬಿಡ್ತು. ಅದರಲ್ಲೇ ಅವತ್ತು ದಿವಸ ನೈಟೇ ಬಂದು ಪ್ರೆಸ್ ಮೀಟಿಂಗು, ಅಲ್ಲಿ ನಾನು ಡ್ಯಾನ್ಸ್ ಮಾಡಿದ್ರು. ಆ ಡ್ಯಾನ್ಸ್ ಮಾಡಿದಾಗ ಜೋಗಿ ಸರ್ ಪ್ರೆಸ್ ರಿಪೋರ್ಟ್ರು ಅವ್ರು ನನ್ನ ಕರೆದು ಸಪರೇಟ್ ಟೇಬಲ್ ಕುಡಿಸ್ಕೊಂಡು ನನ್ನ ಬಗ್ಗೆ ಒಂದು ಎಂಟ್ರಿ ತೊಗೊಂಡು, ನೀನು ಹೀರೋ ಆಗ್ತೀಯಾ, ಇಂಡಸ್ಟ್ರಿಲಿ ಗ್ಯಾರಂಟಿ ಹೀರೋ ಆಗ್ತೀಯಾ, ನಿನ್ಗೆ ಹೀರೋಗೆ ಬಂದಿದೆಯಲ್ಲ, ಡೇಡ್ರಾಗಿ ಬಂದಿದೆಯಲ್ಲ, ಡ್ಯಾನ್ಸ್ ಮಾಸ್ಟರ್ಗೆ ಬಂದಿದ್ಯಾ ಅಂತ. ಸರ್ ನಾನು ಡ್ಯಾನ್ಸ್ ಮಾಸ್ಟರ್ಗೆ ಬಂದಿರೋದು ಹೇಳಿದೆ. ನನಗೆ ಫಸ್ಟ್ ಪೇಪರಲ್ಲಿ ಏನಾದರೂ ನನ್ನ ಫೋಟೋ ಬೈದಿದ್ರೆ ಅದು ಜೋಗಿ ಸರ್ ಹಾಕಿದೆ ಕನ್ನಡಪ್ರಭದಲ್ಲಿ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ.
ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.